ನಮಸ್ಕಾರಗಳು ಆತ್ಮೀಯ ಗೆಳೆಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯರೂಪ ಚಾನಲಿಂದ. ನಾನೀಗ ನಮ್ಮ ಅಜ್ಜಿಪುರ ಗ್ರಾಮದ ಒಂದು ಸುಂದರ ಪರಿಸರದಲ್ಲಿದ್ದೇನೆ. ಇಲ್ಲಿ ಇತ್ತೀಚೆಗೆ ಸಫಾರಿ ಕೇಂದ್ರವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿಂದ ಸುಮಾರು 4-5 ಕಿಲೋಮೀಟರ್ ನಂತರ ಒಂದು ಅರಣ್ಯ ಪ್ರದೇಶ ಸ್ಟಾರ್ಟ್ ಆಗುತ್ತೆ. ಅಲ್ಲಿನೇ ಇರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನು ಮತ್ತು ಅಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೋಡಿ ಆನಂದಿಸಲು ಸಫಾರಿ ಕೇಂದ್ರವನ್ನು ಇತ್ತೀಚೆಗೆ ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಕೇಳಿದ್ದೀನಿ. ಇದು ನಮ್ಮ ಊರಿನ ಪಕ್ಕದಲ್ಲೇ ಇರತಕ್ಕಂಥ ಜಾಗ. ಈ ಜಾಗಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ. ಅದೇನು ಅಂತ ಮುಂದೊಂದು ದಿನ ಹೇಳ್ತೀನಿ. ಇದು ಸುತ್ತ ಇರ್ತಕ್ಕಂಥದ್ದು ಸುಮಾರು 7 ಎಕರೆ ಪ್ರದೇಶ. ಈ ಕ್ವಾರ್ಟರ್ಸ್ ಇದೆಯಲ್ಲ, ಇದು ನೀರಾವರಿ ಇಲಾಖೆಯ ಕ್ವಾರ್ಟರ್ಸ್. ಒಳ್ಳೊಳ್ಳೆಯ ಮರಗಳಿವೆ, ಒಳ್ಳೆ ಸಸ್ಯ ಸಂಪತ್ತನ್ನು ಬೆಳೆಸಿದ್ದಾರೆ. ಭಾಳ ಸುಂದರವಾದ ಪರಿಸರದಲ್ಲಿದೆ. ಇಲ್ಲಿಂದ ಈಗ ಸಫಾರಿ ಕೇಂದ್ರ ಪ್ರಾರಂಭವಾಗಿದೆ. ಇಲ್ಲಿಂದ ಪ್ರವಾಸಿಗರು ಬಂದು ಹೊರಡ್ತಾರೆ. 1-2 ವಾಹನಗಳಿವೆ. ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ ಕೇಳಿದ್ದೀನಿ. ಅದು ಯಶಸ್ವಿಯಾಗಲಿ ಅಂತ ಹೇಳ್ತೀನಿ. ಜೊತೆಗೆ ನೋಡಿ, ನಮ್ಮೂರಿನ ಸುತ್ತಮುತ್ತಲಿನ ಪ್ರದೇಶಗಳು ಎಷ್ಟು ಹಸಿರಿನಿಂದ ಕೂಡಿದೆ, ವ್ಯವಸಾಯದ ಭೂಮಿಗಳು. ಇಂಥ ಪರಿಸರ ನಿಜಕ್ಕೂ ನಮಗೆ ವಾಸ ಮಾಡೋಕ್ಕೆ ತುಂಬ ಯೋಗ್ಯವಾದ ಸ್ಥಳ. ಶುದ್ಧವಾದ ಹವೆ ಇರುತ್ತೆ, ಮನಸ್ಸಿಗೆ ಚೇತೋಹಾರಿಯಾದ ಭಾವನೆಗಳನ್ನು ತಂದುಕೊಡುತ್ತೆ. ಇಂಥ ಪರಿಸರ ನನ್ನ ಜೀವನದಲ್ಲಿ ಭಾಳ ಒಡನಾಟವನ್ನು ಹೊಂದಿತ್ತು, ಈಗಲೂ ಹೊಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಬಾಲ್ಯದ ಅನೇಕ ವರ್ಷಗಳನ್ನು ಈ ಪರಿಸರದಲ್ಲಿ ನಾನು ಕಳೆದಿದ್ದೇನೆ ಗೆಳೆಯರೆ. ಇನ್ನು ಮುಂದೆನೂ ಕೂಡ ಈ ಜಾಗದಲ್ಲಿ ಒಂದು ಒಳ್ಳೆಯ ಅರ್ಥಪೂರ್ಣವಾದ ವ್ಯಕ್ತಿತ್ವ ವಿಕಸನ ಕೇಂದ್ರವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ನನ್ನ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದ, ದೇವರ ದಯೆ, ಬ್ರಹ್ಮಾಂಡದ ಶಕ್ತಿ ನನಗೆ ಸಹಾಯ ಮಾಡುತ್ತೆ ಅನ್ನೋ ದಿವ್ಯ ನಂಬಿಕೆ ಇದೆ. ಅಂಥ ಒಂದು ಪ್ರಯತ್ನ ಸಾಧ್ಯ ಆದರೆ ಮನಸ್ಸನ್ನು ಅರಳಿಸುವಂತಹ ಅನೇಕ ಒಳ್ಳೆಯ ಕೆಲಸವನ್ನು ನಾನು ಮಾಡ್ತೀನಿ. ಮತ್ತು ಈ ಸ್ಥಳಗಳ ಬಗ್ಗೆ ಮುಂದೊಂದು ದಿನ ನಾನು ನಿಮಗೆ ಭಾಳ ವಿವರವಾದ ವಿಚಾರಗಳನ್ನು ಹೇಳ್ತೀನಿ. ನೋಡಿ, ಒಂದು ಕ್ಷಣ ಹಂಗೆ ನಿಮ್ಮ ದೃಷ್ಟಿಯನ್ನು ಹಾಯಿಸಿ. ಸುತ್ತ ಕೂಡ ಭಾಳ ಹಸಿರಾದ ಪರಿಸರ ಇದೆ. ನನ್ನ ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕೆಲವು ದಿನಗಳಿಂದ ಮತ್ತೆ ನನ್ನ ವ್ಯಕ್ತಿತ್ವ ವಿಕಸನ ಕುರಿತ ಮತ್ತು ಇನ್ನಿತರ ವಿಚಾರಗಳ ಕುರಿತ ವಿಡಿಯೋ ಸರಣಿ ಪ್ರಾರಂಭ ಆಗುತ್ತೆ. ನಾನು ಇಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಕೆಲವು ಸತತವಾದ ಕಾರ್ಯಕ್ರಮಗಳಿಂದ ಸುಮಾರು 15 ದಿನಗಳಿಂದ ನನ್ನ ಚಾನಲ್ನಲ್ಲಿ ನಾನು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕಾಗಿರಲಿಲ್ಲ. ಮುಂದೆ 4-5 ದಿನಗಳ ನಂತರ ಮತ್ತೊಂದು ಸರಣಿ ಪ್ರಾರಂಭ ಆಗುತ್ತೆ ಗೆಳೆಯರೆ. ನಿಮ್ಮ ಸಹಕಾರ ಎಂದಿನಂತೆ ಇರಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಹಕಾರ ಕೊಡಿ ಅಂತ ನಿಮ್ಮೆಲ್ಲರಲ್ಲಿ ಪ್ರೀತಿಯಿಂದ ಮನವಿ ಮಾಡ್ತಾ ನಿಮಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಗೆಳೆಯರೆ. ನಮಸ್ಕಾರಗಳು.